SSLC ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಆಯ್ಕೆ ಇದೆ: ಎ ಲಾಹೋರ್ ಒಪ್ಪಂದ, ಬಿ ಸಾಲ್ಭಾಯ್ ಒಪ್ಪಂದ, ಸಿ ಬೇಸಿನ್ ಒಪ್ಪಂದ, ಡಿ ಮಂಗಳೂರು ಒಪ್ಪಂದ. ಸೊ ಮೊದಲ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಅದು ಕೊನೆಗೊಂಡಿರ್ತಕ್ಕಂಥ ಯುದ್ಧ ತಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಏಕೆಂದರೆ ಇದು ವೆರಿ ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಮತ್ತು ಪ್ರೀವಿಯಸ್ ಇಯರ್ಗಳಲ್ಲಿ ಭಾಳ ಸರಿ ಇದನ್ನು ಏನು ಮಾಡಿದಾರಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಸಾಲ್ಭಾಯ್ ಒಪ್ಪಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಸಾಲ್ಭಾಯ್ ಒಪ್ಪಂದದ ನಂತರ ಮರಾಠರ ಪೇಶ್ವೆಯಾದವನು ಅಂತ ಕೇಳಿದ್ದಾರೆ. ಎ ರಘೋಬಾ ಅಥವಾ ರಘುನಾಥರಾಯ, ಬಿ ನಾರಾಯಣರಾಯ, ಸಿ 2ನೇ ಮಾಧವರಾವ್, ಡಿ ನಾನಾ ಫಡ್ನವೀಸ. ಸೊ ಸಾಲ್ಭಾಯ್ ಒಪ್ಪಂದದ ನಂತರ ಮರಾಠರ ಪೇಶ್ವೆಯಾದವನೇ ಯಾರಪ್ಪ ಅಂದರೆ 2ನೇ ಮಾಧವರಾವ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು. ಈ ಕ್ವಶನ್ ಅಂತಲೂ ಕೂಡ ಫೇವ್ರೇಟ್ ಅದ, ಪಾಪ್ಯುಲರ್ ಕ್ವಶನ್ ಅಂತಲೇ ಹೇಳ್ತಾರೆ. ಎ ರಾಬರ್ಟ್ ಕ್ಲೈವ್, ಬಿ ಲಾರ್ಡ್ ಕಾರ್ನ್ ವಾಲಿಸ್, ಸಿ ಲಾರ್ಡ್ ವೆಲೆಸ್ಲಿ, ಡಿ ಲಾರ್ಡ್ ಡಾಲ್ಹೌಸಿ. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥವನು ಯಾರಪ್ಪ ಅಂದರೆ ಆಯ್ಕೆ ಸಿ ಲಾರ್ಡ್ ವೆಲೆಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 4ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ ಡ್ಯಾಶ್. ಅಂದರೆ ಸಹಾಯಕ ಸೈನ್ಯ ಪದ್ಧತಿ ನಿಯಮಗಳನ್ನು ಈ ಕರಾರುಗಳನ್ನು ಜಾರಿಗೆ ಮಾಡಿದ ಮೇಲೆ ಮೊಟ್ಟ ಮೊದಲ ಯಾವ ಸಂಸ್ಥಾನ ದೇಶಿ ಸಂಸ್ಥಾನ ಅದು ಒಳಪಟ್ಟಿತ್ತು ಈ ನಿಯಮಕ್ಕೆ? ಎ ಗ್ವಾಲಿಯರ್, ಬಿ ತಂಜಾವೂರು, ಸಿ ಮೈಸೂರು, ಡಿ ಹೈದರಾಬಾದ್. ಸರಿಯಾದ ಉತ್ತರ ಡಿ ಹೈದರಾಬಾದ್ ಅಂತಕ್ಕಂಥ ಆಯ್ಕೆ ಸರಿ ಇದೆ. 5ನೇ ಪ್ರಶ್ನೆ, ಪೇಶ್ವೆ 2ನೇ ಬಾಜಿರಾಯನು ಈ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಂಗೀಕರಿಸಿದನು. ಎ ಬೇಸಿನ್ ಒಪ್ಪಂದ, ಬಿ ಪುರಂದರ ಒಪ್ಪಂದ, ಸಿ ಸಾಲ್ಭಾಯ್ ಒಪ್ಪಂದ, ಡಿ ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಸರಿಯಾದ ಉತ್ತರ ಬರ್ತದೆ ಬೇಸಿನ್ ಒಪ್ಪಂದ. ಅಂದರೆ ಈ ಬೇಸಿನ್ ಒಪ್ಪಂದದ ಮೂಲಕ ಪೇಶ್ವೆಯ 2ನೇ ಬಾಜಿರಾಯ್ ಏನು ಮಾಡ್ತಾನಪ್ಪ ಅಂದ್ರೆ ಈ ಲಾರ್ಡ್ ವೆಲ್ಲೆಸ್ಲಿ ಜಾರಿ ಮಾಡಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಂಗೀಕಾರವನ್ನು ಮಾಡ್ಕೋತಾನೆ. 6ನೇ ಪ್ರಶ್ನೆ, ಮುಲ್ತಾನಿನಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದವರು ಯಾರು? ಮುಲ್ತಾನ್ನಲ್ಲಿ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೀತದ, ಬಟ್ ಅದರ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದ? ಎ ಮೂಲ್ ರಾಜ್, ಬಿ ರಂಜಿತ್ ಸಿಂಗ್, ಸಿ ದುಲೀಪ್ ಸಿಂಗ್, ಡಿ ನಾರಾಯಣ್ ರಾಯ್. ಸೊ ಸರಿಯಾದ ಉತ್ತರ ಏನು ಬರ್ತದಪ್ಪ ಅಂದ್ರೆ ಮೂಲ್ ರಾಜ್ ಅಂತ ಬರ್ತದೆ. ಸೊ ಮೂಲ್ ರಾಜ್ ಏನು ಮಾಡ್ತಾನಪ್ಪ ಅಂದ್ರೆ ಮುಲ್ತಾನ್ನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದಿರ್ತಕ್ಕಂಥ ಪ್ರತಿಭಟನೆಯ ನಾಯಕತ್ವವನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದ. 7ನೇ ಪ್ರಶ್ನೆ, ಲಾರ್ಡ್ ಡಾಲ್ ಹೌಸಿಯು ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಅನುಸರಿಸಿದ ನೀತಿಗಳು ಯಾವುವು? ಹಾಗಾದ್ರೆ ಲಾರ್ಡ್ ಡಾಲ್ ಹೌಸಿ ಈಗಾಗಲೇ ನಿಮಗೆ ಗೊತ್ತಿದೆ ಯಾವುದಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತಲೂ ಕೂಡ ಲಾರ್ಡ್ ವೆಲ್ಲೆಸ್ಲಿ ಜಾರಿ ಮಾಡಿದ್ದ. ಬಟ್ ಇಲ್ಲಿ ಡಾಲ್ ಹೌಸಿ ಸಾಮ್ರಾಜ್ಯದ ವಿಸ್ತರಣೆಗೆ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ವಿಸ್ತರಣೆಯ ಮಹಾದಾಸೆಗೆ ಒಂದು ನೀತಿಯನ್ನು ಜಾರಿ ಮಾಡಿದ್ದ. ಅದು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ನಿರಂತರ ಮೈತ್ರಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬರ್ತದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಸೊ 2 ನಿಯಮಗಳ ನೀತಿಗಳು ಬರ್ತವೆ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಲಾರ್ಡ್ ವೆಲ್ಲೆಸ್ಲಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಅದು ಲಾರ್ಡ್ ಡಾಲ್ ಹೌಸಿ. ಇದು 8ನೇ ಪ್ರಶ್ನೆಗೆ ಹೋಗೋಣ. ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಹಿಂತಿರುಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಎ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ಮಾಡಿದ, ಬಿ ಅವನ ಕೌಟುಂಬಿಕ ಹಿತಾಸಕ್ತಿಗಳು, ಸಿ ಅವನ ಯುದ್ಧಪ್ರಿಯ ನೀತಿ ಮತ್ತು ಕಂಪನಿಗಾದ ಆರ್ಥಿಕ ನಷ್ಟ, ಡಿ ಭಾರತೀಯ ಪ್ರತಿರೋಧ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಯಾಕೆ ರಾಜೀನಾಮೆಯನ್ನು ಕೊಟ್ಟು ಹಿಂದಿರುಗಿದ ಅಂತ ಪ್ರಶ್ನೆ ಇತ್ತು. ಸೊ ಮೊಟ್ಟ ಮೊದಲಿಗೆ ಏನಾಗ್ತದಪ್ಪ ಅಂದ್ರೆ ಆತನ ಯುದ್ಧ ಪ್ರಿಯ ನೀತಿ. ಸೊ ಎಲ್ಲ ಕಡೆನೂ ಆತ ಯುದ್ಧಗಳನ್ನೇ ಸಾರ್ತಾನೆ. ಸೊ ಈ ಯುದ್ಧಗಳ ಸಾರಿದ್ರಿಂದ ಏನಾಗ್ತದಪ್ಪ ಅಂದ್ರೆ ಕಂಪನಿಗೆ ಅಗಾಧವಾದ ಆರ್ಥಿಕ ನಷ್ಟ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಆತ ಏನು ಮಾಡ್ತಾನಪ್ಪ ಅಂತಂದರೆ ರಾಜೀನಾಮೆಯನ್ನು ಕೊಟ್ಟು ಸ್ವದೇಶಕ್ಕೆ ಹಿಂದಿರುಗ್ತಾನೆ ಅಂತಕ್ಕಂಥದ್ದು ಇತ್ತು. ಪಾಠದ ಕಡೆ ಪ್ರಶ್ನೆ 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿ ನೇಮಕಗೊಂಡವನು ಯಾರು? 3ನೇ ಆಂಗ್ಲೋ ಮರಾಠ ಯುದ್ಧ ಮುಗಿತದ. ಆ ಯುದ್ಧದ ನಂತರ ಮರಾಠರ ಮುಖಂಡನಾಗಿ ಯಾರು ನೇಮಕ ಆಗ್ತಾರೆ ಅಂತ ಕೇಳಿದರೆ 2ನೇ ಬಾಜಿರಾಯ, ನಾರಾಯಣರಾಯ, ಪ್ರತಾಪ ಸಿಂಹ, ದೌಲತ್ ರಾವ್ ಸಿಂಧಿಯಾ. ಸೊ ಸರಿಯಾದ ಉತ್ತರ ಪ್ರತಾಪ್ ಸಿಂಹ ಅಂತ ಬರ್ತದೆ. ಇಷ್ಟು 2ನೇ ಪಾಠದಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಇಷ್ಟು ಬಿಟ್ಟರೆ ಬೇರೆದು ಮೇನ್ ಕಂಟೆಂಟಿಂದ ಬೇರೆದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಚೆನ್ನಾಗಿ ಓದ್ಕೊಡ್ರಿ. ಹಿಂದಿನ ಪಾಠದಲ್ಲಿ ಹಾಕಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಅದು ನೋಟ್ಸ್ಗಳು ಸಿಗ್ತವೆ, ಪಾಸಿಂಗ್ ಪ್ಯಾಕೇಜ್ ಸಿಗ್ತವೆ,
ಪ್ರಶ್ನೋತ್ತರಗಳಿದ್ದಾವೆ. ಎಲ್ಲರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ಚೆಕ್ ಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಪಾಠದ ವಿಡಿಯೋ